Good morning, dear students. Let us continue with this previous class. In yesterday's class, we have dealt with, we have learnt various or 5 rules that we need to apply while changing direct speech to repeated speech. So, for today's class, let us continue with it. We shall practice some more examples related to changing the given paragraph or the given sentences from reported direct speech to reported speech. So, I'll be dealing with some more examples. So, this is the question this is the second one. In the previous class, we have already solved one example. The second question is like this. So, once again, this is from 2Dr. Of course, ನಿಮಗೆ ಈಗಾಗಲೇ ಪರಿಚಿತ ಇರೋ ಹಾಗೆ 2Dr ಪಾಠ ಸ್ಕ್ರಿಪ್ಟ್ ಫಾರ್ಮಲ್ಲಿ ಇಲ್ಲ. ಆದರೂ ಕೂಡ 2Drನ ಸಂಬಂಧಪಟ್ಟಿರೋ ಹಾಗೆ ಡೈರೆಕ್ಟ್ ಸ್ಪೀಚ್ನ ಪ್ರಶ್ನೆಯನ್ನು ಕೇಳಿದಾಗ ಅದನ್ನು ಸ್ಕ್ರಿಪ್ಟ್ ಫಾರ್ಮ್ನ ರೂಪದೊಳಗೆ ಕೇಳಬಹುದಾಗಿರ್ತಕ್ಕಂಥ ಅಂಥ ಎಕ್ಸಾಂಪಲನ್ನು ನಾನಿಲ್ಲಿ ನಿಮಗೆ ಡಿವಿಯಲ್ಲಿ ತೋರಿಸ್ತಕ್ಕಂಥ ಮಿನಿಸ್ಟರ್ why do you not run away? Question mark. Continuing with the same one. There is no guard. There is no guard to keep you. Full stop. Second one. Prisoner. What can I do? Question mark. Continue. You have ruined my character. You have ruined my character. By your sentence. Full stop. Minister, we will offer you a pension. We will offer you a pension of 600 francs. 600 francs per year. First, prisoner, on that condition, I am willing to go. On that condition, I am willing to go. So, ನಾನು ಈಗಾಗಲೇ ಹೇಳಿರೋ ಹಾಗೆ ನಿಮಗೆ ಗೊತ್ತಿರೋ ಹಾಗೆ 5 ಸೆಂಟೆನ್ಸಸ್ಸನ್ನು ನಾವು ಆಲ್ ಇನ್ ಆಲ್ ಒಂದು ಪ್ಯಾರಾಗ್ರಾಫ್ನ ರೂಪದೊಳಗೆ ಕೊಡ್ತಕ್ಕಂಥದ್ದು. ಸೊ ನೀವು ಸೆಂಟೆನ್ಸನ್ನು ಚೇಂಜ್ ಮಾಡುವಾಗ ಫಸ್ಟ್ ನಾವು ನೆನ್ಪಿಟ್ಕೋಬೇಕಾಗಿರೋದು ಯೂಸ್ ಆಫ್ ಪ್ರಾಪರ್ ರಿಪೋರ್ಟಿಂಗ್ ವರ್ಬ್, ನೆಕ್ಸ್ಟ್ ಕನೆಕ್ಟಿಂಗ್ ವರ್ಡ್, ಅದಾದ ನಂತರ ಪ್ರನೌನ್ಸ್ ಚೇಂಜಸ್ ಫ್ರಮ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸನ್ ಟು ಇಟ್ಸ್ ಕರೆಸ್ಪಾಂಡಿಂಗ್ ಥರ್ಡ್ ಪರ್ಸನ್. ಅದರ ಜೊತೆಗೆ ನಾವು ಗಮನಿಸಬೇಕಾಗಿರೋದು
adverbs of nearness changes to adverbs of distance and tense change. ಸೊ ಈ 5 ರೂಲನ್ನು ನಾವು ಗಮನಿಸಬೇಕು. ಸೊ ಅದಕ್ಕೆ ನಾವು ಫಸ್ಟಿಗೆ ನಮ್ಮ ಚಾಲೆಂಜ್ ಏನು, ರಿಪೋರ್ಟಿಂಗ್ ವರ್ಬ್ ಏನಿದೆ ಸರಿಯಾಗಿರುವಂತಹ ರಿಪೋರ್ಟಿಂಗ್ ವರ್ಬನ್ನು ನಾವು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಸೊ ಸರಿಯಾಗಿರುವ ರಿಪೋರ್ಟಿಂಗ್ ವರ್ಬ್ ಯಾವ ಆಧಾರದ ಮೇಲೆ ಆಯ್ಕೆ ಮಾಡ್ತೀವಿ, ನಾವು ರಿಪೋರ್ಟಿಂಗ್ ವರ್ಬನ್ನು ಆಯ್ಕೆ ಮಾಡುವುದು ನಮಗೆ ಕೊಟ್ಟಿರುವಂತಹ ವಾಕ್ಯ ಯಾವ ಟೈಪ್ ಆಫ್ ಸೆಂಟೆನ್ಸ್, ಅಸರ್ಟಿವ್ ಸೆಂಟೆನ್ಸಾ ಅಥವಾ ಇಂಟ್ರಾಗೇಟಿವ್ ಸೆಂಟೆನ್ಸಾ, ಇಂಟ್ರಾಗೇಟಿವ್ ಸೆಂಟೆನ್ಸ್ನೊಳಗೆ WH ಕ್ವಶನ್ನು, ಎಸ್ ಆರ್ ನೋ ಕ್ವಶನ್ನು, ಎಕ್ಸ್ಕ್ಲಮೇಟ್ರಿನ ಅಥವಾ ಇಂಪ್ಯಾರೇಟಿವ್ ಸೆಂಟೆನ್ಸ್ ಆಗಿದ್ರೆ. ಸೊ ಇಂಪ್ಯಾರೇಟಿವ್, ಎಕ್ಸ್ಕ್ಲಮೇಟ್ರಿ ಆ್ಯಂಡ್ ಅಸರ್ಟಿವ್ ಮೂರನ್ನು ನಾವು ಸ್ಟೇಟ್ಮೆಂಟ್ ಕೆಟಗರಿಗೆ ತೊಗೊಂಡ್ರು WH ಕ್ವಶನ್ ಆ್ಯಂಡ್ ಎಸ್ ನೋ ಕ್ವಶನ್ ನಮಗೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದ್ರೇನು, ಪ್ರಶ್ನಾರ್ಥಕ ವಾಕ್ಯವಾಗಿ ಬರ್ತವೆ. ಸೊ ಪ್ರಶ್ನಾರ್ಥಕ ವಾಕ್ಯಗಳಿಗೆ ನಾವು ಆಸ್ಕಡನ್ನು, ಸೆಡ್ಡನ್ನು, ಆಸ್ಕಡ್, ಎನ್ಕ್ವೈರ್ಡ್, ಕ್ವಶನ್ಡ್. ಸಾಮಾನ್ಯವಾಗಿ ಈ 3 ಪದಗಳಲ್ಲಿ ಯಾವುದಾದ್ರೂ ಒಂದು ಪದವನ್ನು ನಾವು ರಿಪೋರ್ಟಿಂಗ್ ವರ್ಬ್ ಆಗಿ ಬಳಸ್ತೀವಿ. ಹಾಗಾಗಿ ನಾವು ಫಸ್ಟ್ ಗಮನಿಸಬೇಕಾಗಿರೋದೇನು, ಸೆಂಟೆನ್ಸ್ ಯಾವ ಟೈಪ್ ಆಫ್ ಸೆಂಟೆನ್ಸ್. ವೈ ಡು ಯು ನಾಟ್ ರನ್ ಅವೇ, ವೈ ಡು ಯು ನಾಟ್ ರನ್ ಅವೇ ಪ್ರಶ್ನೆ. ಯಾವ ಪ್ರಶ್ನೆ, ಎಸ್ ಆರ್ ನೋ ಕ್ವಶನ್ನ ಅಲ್ಲ, WH ಕ್ವಶನ್. ಸೊ ಪ್ರಶ್ನೆ ಸ್ಟಾರ್ಟ್ ಆಗೋದು WH ವರ್ಡಿಂದ, WH ಕ್ವಶನ್. ಸೊ ಈ WH ಕ್ವಶನ್ನಿಗೆ ನಾವು ಬಳಸುವಂತಹ ರಿಪೋರ್ಟಿಂಗ್ ವರ್ಬ್ ಆಸ್ಕ್ಡ್ ಆಗಿರುತ್ತೆ. ಕನೆಕ್ಟಿಂಗ್ ವರ್ಡ್ ಈ ವಾಕ್ಯದ WH ವರ್ಡೇ ಆಗಿರುತ್ತೆ. ಸರಿನಾ? ನೆಕ್ಸ್ಟ್ ಸೆಂಟೆನ್ಸ್, ದೇರ್ ಈಸ್ ನೋ ಗಾರ್ಡ್ ಟು ಕೀಪ್ ಯು ಸ್ಟೇಟ್ಮೆಂಟ್. ಸೊ ಬರೆಯುವಂತಹ ರಿಪೋರ್ಟಿಂಗ್ ವರ್ಬ್ ಸೆಟ್ ಅಥವಾ ಆನ್ಸರ್ಡ್ ಆರ್ ರಿಪ್ಲೈಡ್ ಆಗಿರುತ್ತೆ. ಕನೆಕ್ಟಿಂಗ್ ವರ್ಡ್ ದಟ್ ಆಗಿದೆ. ವಾಟ್ ಕ್ಯಾನ್ ಐ ಡೂ ಪ್ರಶ್ನೆ, WH ಪ್ರಶ್ನೆ, ಆಸ್ಕ್ಡ್ ರಿಪೋರ್ಟಿಂಗ್ ವರ್ಬ್ ಆದರೆ WH ವರ್ಡ್ ವಾಟ್. You have ruined my character by your sentence. Once again, statement. So, statement, set, that. Mantra, Minister, we will offer you a pension of 600 francs per year. Idu statement. On that condition, I am willing to go. Statement. So, ಇಲ್ಲಿ first sentence and third sentence ಇವೆರಡು ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಿದ್ದಾವೆ. ಇಂಟ್ರಾಗೇಟಿವ್ ಸೆಂಟೆನ್ಸ್ನೊಳಗೆ WH ಕ್ವಶನ್ ಆಗಿದ್ದು ಬೇರೆ ಉಳಿದಿರುವಂತಹ ಸೆಂಟೆನ್ಸ್ಗಳೇನಿದ್ದಾವೆ ಇವೆಲ್ಲವೂ ಕೂಡ ಸ್ಟೇಟ್ಮೆಂಟ್ಸ್ ಆಗಿದೆ. ಸೊ ಇದನ್ನು ನಾವು ಫಸ್ಟ್ ಗಮನಿಸ್ಕೋಬೇಕು. Now let us solve this. This is a question. Please do note down this question. So let us solve this. ಸೊ ಇಲ್ಲಿರ್ತಕ್ಕಂತಹ ಡೈರೆಕ್ಟ್ ಸ್ಪೀಚ್ ಏನಿದೆ, ಈ ಡೈರೆಕ್ಟ್ ಸ್ಪೀಚಿಗೆ ನಾವು ಇದರ ರಿಪೋರ್ಟೆಡ್ ಫಾರ್ಮ್ ಅನ್ನು ಬರೆಯೋಣಂತೆ. ಸೊ ಕ್ವಶನ್ ಏನಿಲ್ಲಿ, ವೈ ಡು ಯು ನಾಟ್ ರನ್ ಅವೇ ಪ್ರಶ್ನೆ, ವೈ ಡು ಯು ನಾಟ್ ರನ್ ಅವೇ, ದರ್ ಈಸ್ ನೋ ಗಾರ್ಡ್ ಟು ಕೀಪ್ ಯು. ಸೊ ಫಸ್ಟ್ ಸೆಂಟೆನ್ಸ್ ವೈ ಡು ಯು ನಾಟ್ ರನ್ ಅವೇ, ಅದಕ್ಕೆ ನಾವು ರಿಪೋರ್ಟೆಡ್ ಫಾರ್ಮ್ ಅನ್ನು ಬರೆಯುವಾಗ ಮಿನಿಸ್ಟರ್ ಆಸ್ಕ್ಡ್, ಯಾರಿಗೆ ಕೇಳ್ತಾ ಇದ್ದಾರೆ, ಮಿನಿಸ್ಟರ್ ಪ್ರಿಸ್ನರಿಗೆ ಕೇಳ್ತಾ ಇದ್ದಾರೆ. ಸೊ you can mention it. Asked the prisoner ಈಗ ನೀವು ಇಲ್ಲಿ ಬರ್ದಿರೋದೇನು, ದ ಪ್ರಿಸನರ್. ಇದು ಅಲ್ಲಿ ಕೊಟ್ಟಿರುವಂತಹ, ಅಲ್ಲಿ ಕಾನ್ವರ್ಸೇಷನ್ ಅಲ್ಲಿ ಕೊಟ್ಟಿರುವಂತಹ ಪರ್ಸನ್. ವಿ ಕಾಲ್ ಇಟ್ ಹ್ಯಾಸ್ ಇಂಡೈರೆಕ್ಟ್ ಆಬ್ಜೆಕ್ಟ್. ಸೊ ಆಸ್ಕ್ಡ್ ಹಿಮ್ ದ ಪ್ರಿಸನರ್ ಈ ರೀತಿಯಲ್ಲಿ ಬರೀತಕ್ಕಂಥದ್ದು.
ಇಲ್ಲಿ ನಾವು ಬರೆದಿರೋ ರಿಪೋರ್ಟಿಂಗ್ ವರ್ಬ್ ಆಸ್ಕ್ಡ್. ಅದಾದ ನಂತರ ಆಸ್ಕ್ಡ್ ದ ಪ್ರಿಸನರ್ ಸ್ಟೇಟ್ಮೆಂಟ್ WH ಕ್ವಶನ್ ಆಗಿರೋದ್ರಿಂದ ರಿಪೋರ್ಟಿಂಗ್ ವರ್ಬ್ ಆಸ್ಕ್ಡ್ ಬರೆದ್ರೂ ಕೂಡ ಈಗ ಆಸ್ಕ್ಡ್ ರಿಪೋರ್ಟಿಂಗ್ ವರ್ಬ್ ಬರ್ತಿದ್ದೀವಿ. ನೆಕ್ಸ್ಟ್ ಬರಿಬೇಕಾಗಿರೋದು ಕನೆಕ್ಟಿಂಗ್ ವರ್ಡ್. ಸೊ ಕನೆಕ್ಟಿಂಗ್ ವರ್ಡ್ ಏನಾಗುತ್ತೆ, ಇದು ಸ್ಟೇಟ್ಮೆಂಟ್ ಅಲ್ಲ, ಇಂಟ್ರಾಗೇಟಿವ್ ಸೆಂಟೆನ್ಸ್. ಸೊ ಇಂಟ್ರಾಗೇಟಿವ್ ಸೆಂಟೆನ್ಸ್ನಲ್ಲಿ WH ವರ್ಡಿಂದ ಪ್ರಾರಂಭವಾಗುವಂತಹ ಪ್ರಶ್ನೆ. ಸೊ ವಿ ಡು ಕಾಲ್ ಇಟ್ ಆಸ್ WH ಸೆಂಟೆನ್ಸ್. ಸೊ WH ಕ್ವಶನ್, WH ಕ್ವಶನ್ ಒಳಗೆ ಅಲ್ಲಿರುವಂತಹ ಗಿವನ್ ಸೆಂಟೆನ್ಸ್ನಲ್ಲಿರುವ WH ವರ್ಡ್ ಏನಿದೆ ಅದು ನಮ್ಮ ಕನೆಕ್ಟಿಂಗ್ ವರ್ಡ್ ಆಗಿ ಆ್ಯಕ್ಟ್ ಮಾಡುತ್ತೆ. ಓಕೆ, ಪ್ರಶ್ನೆ ಏನು? ವೈ ಡು ಯು ನಾಟ್ ರನ್ ಅವೇ? ಸೊ ಆಸ್ಕ್ಡ್ ದ ಪ್ರಿಸನರ್, WH ವರ್ಡ್ ಯಾವುದಿಲ್ಲಿ? ವೈ. ಸೊ ಆಸ್ಕ್ಡ್ ದ ಪ್ರಿಸನರ್ ವೈ. ನೆಕ್ಸ್ಟ್ ಏನು? ಡು ಯು. ನಾನು ನಿನ್ನೆ ಹೇಳಿದ್ದೆ ನಿಮಗೆ, ಯಾವುದೇ ಪ್ರಶ್ನೆಯನ್ನು, ಪ್ರಶ್ನಾರ್ಥಕ ವಾಕ್ಯವನ್ನು ಡೈರೆಕ್ಟ್ ಸ್ಪೀಚಿಂದ ರಿಪೋರ್ಟೆಡ್ ಸ್ಪೀಚಿಗೆ ಚೇಂಜ್ ಮಾಡುವಾಗ ಆ ಕ್ವಶನ್ ಫಾರ್ಮ್ ಚೇಂಜ್ ಆಗುತ್ತೆ. ಸೊ ವೈ ಡು ಯು ಇರೋದು, ವೈ ಡು ಯು ಇರೋದು ಫಸ್ಟ್ WH ವರ್ಡ್ ವೈ ಅನ್ನು ಬರೆದ ನಂತರ ಡು ಮತ್ತು ಯು ಇವುಗಳ ಪ್ಲೇಸ್ ಇಂಟರ್ಚೇಂಜ್ ಮಾಡ್ಕೋಬೇಕು ನೀವು. ವೈ ಯು ಡು ಅಂತ ನೀವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಓಕೆ, ವೈ ಯು ಡು ಅನ್ನೋದನ್ನ ಏನು ಮಾಡ್ತೀರಾ? ಯು ಸೆಕೆಂಡ್ ಪರ್ಸನ್. ಸೊ ಸೆಕೆಂಡ್ ಪರ್ಸನ್ ಇದ್ದಾಗ ಏನು ಬರಿತೀವಿ? ಪ್ರನೌನ್ ಚೇಂಜಸ್. ಪ್ರನೌನ್ ಚೇಂಜಸ್ ಪ್ರಕಾರವಾಗಿ ಸೆಕೆಂಡ್ ಪರ್ಸನ್ ಯು ಏನಿದೆ ಇದು ಥರ್ಡ್ ಪರ್ಸನ್ ಆಗತ್ತೆ. ಓಕೆ, ಥರ್ಡ್ ಪರ್ಸನ್ ಹಿ. ಮಿನಿಸ್ಟರ್ ಆಸ್ಕ್ಡ್ ದ ಪ್ರಿಸನರ್ ವೈ ಹಿ. ಓಕೆ, ನೆಕ್ಸ್ಟ್ ಏನಲ್ಲಿರೋದು? ವೈ ಹಿ ಆದ ನಂತರ ಡು ಏನಿದೆ, ಡುನ ಪಾಸ್ಟ್ ಫಾರ್ಮ್ ಡಿಡ್. ವೈ ಡು ಯು ನಾಟ್ ಇರೋದೇನಾಯಿತು? ವೈ ಹಿ ಡಿಡ್ ನಾಟ್ ಆಗುತ್ತೆ. ಸೊ ವೈ ಹಿ ಡಿಡ್ ನಾಟ್, ಇಲ್ಲಿ ಡಿಡ್ ಪಾಸ್ಟ್ ಟೆನ್ಸ್ ಥರ್ಡ್ ಪರ್ಸನ್ ಪ್ರನೌನ್. ಡಿಡ್ ನಾಟ್ ರನ್ ಪಾಸ್ಟ್ ಟೆನ್ಸ್ ಡುನ ಡಿಡ್ ಫಾರ್ಮಿಗೆ ನಾವು ಚೇಂಜ್ ಮಾಡಿರೋದ್ರಿಂದ ಈಗ ಡಿಡ್ ನಾಟ್ ಆದ ನಂತರ ರನ್. ವೈ ಹಿ ಡಿಡ್ ನಾಟ್ ರನ್ ಅವೇ. ಸೊ ಅದಕ್ಕೆ ಕಂಟಿನ್ಯೂಡ್ ಆಗಿ ನಮಗೆ ಸೊ ಮಿನಿಸ್ಟರ್ನ ಒಂದು ಕ್ವಶನ್ ಇತ್ತು, ಇನ್ನೊಂದು ಸ್ಟೇಟ್ಮೆಂಟ್ ಇತ್ತು. ದ ಸ್ಟೇಟ್ಮೆಂಟ್ ಇಸ್ ಆಸ್ ಫಾಲೋಸ್: ದೇರ್ ಇಸ್ ನೋ ಗಾರ್ಡ್ ಟು ಕೀಪ್ ಯು. ದೇರ್ ಇಸ್ ನೋ ಗಾರ್ಡ್ ಟು ಕೀಪ್ ಯು. ಸೊ ಕಂಟಿನ್ಯೂಯೇಷನ್ ಆಗಿದ್ದರಿಂದ ಹಿ ಕಂಟಿನ್ಯೂಡ್ ದಟ್ ಅಂತ ಬರೀತೀವಿ. ಓಕೆ, ಹಿ ಕಂಟಿನ್ಯೂಡ್ ದಟ್. ಇಲ್ಲಿ ಕಂಟಿನ್ಯೂಡ್ ಏನಿದೆ ಇದು ರಿಪೋರ್ಟಿಂಗ್ ವರ್ಬ್ ಆಗುತ್ತೆ. ಓಕೆ, ಹಿ ಕಂಟಿನ್ಯೂಡ್ ದಟ್. ದಟ್ ಏನಿದೆ ದಿಸ್ ಇಸ್ ಕನೆಕ್ಟಿಂಗ್ ವರ್ಬ್. CW ಅಂತ ಹೇಳಿದ್ರೆ ಇಲ್ಲಿ ಕನೆಕ್ಟಿಂಗ್ ವರ್ಬ್ ದಟ್. ಸೊ ವಾಟ್ಸ್ ದಿಸ್ ಕ್ವಶನ್? ದೇರ್ ಈಸ್ ನೋ ಗಾರ್ಡ್ ಟು ಕೀಪ್ ಯು. ಓಕೆ, ಸೊ ದೇರ್ ಆಗಿ ಉಳಿಯುತ್ತೆ. ದೇರ್ ಈಸ್ ಇರೋದು ವಾಸ್ ಆಗುತ್ತೆ. ದೇರ್ ವಾಸ್. ಸೊ ಪಾಸ್ಟ್ ಟೆನ್ಸ್ ವಾಸ್. ನೋ ಗಾರ್ಡ್, ನೋ ಗಾರ್ಡ್ ಟು ಕೀಪ್. ಆಯ್ತಾ? ಈಗ ಕೀಪ್ ಆದ ನಂತರ ಅಲ್ಲಿರೋದು ಯು. ಯು ಏನು? ಸೆಕೆಂಡ್ ಪರ್ಸನ್. ಸೆಕೆಂಡ್ ಪರ್ಸನ್ ಏನಾಗುತ್ತೆ? ಥರ್ಡ್ ಪರ್ಸನ್ ಆಗಿ ಚೇಂಜ್ ಆಗಬೇಕು. ಸೊ ಯು ಇರೋದು ಈಗ ಏನಾಗುತ್ತೆ? ನೋ ಗಾರ್ಡ್ ಟು ಕೀಪ್ ಹಿಮ್ ಆಗುತ್ತೆ. ಫುಲ್ ಸ್ಟಾಪ್. ಸೊ ವಾಟ್ಸ್ ದ ಥರ್ಡ್ ಸೆಂಟೆನ್ಸ್? ಅಲ್ಲಿ ಥರ್ಡ್ ಸೆಂಟೆನ್ಸ್ ಏನು ಅನ್ನೋದನ್ನು ಗಮನಿಸೋಣ. ಪ್ರಿಸನರ್ ವಾಟ್ ಕ್ಯಾನ್ ಐ ಡು? ಸೊ ದಟ್ಸ್ ದ ಥರ್ಡ್ ಸೆಂಟೆನ್ಸ್. ಪ್ರಿಸನರ್ ಸ್ಕ್ರಿಪ್ಟ್ ಫಾರ್ಮಲ್ಲಿದೆ. ವಾಟ್ ಕ್ಯಾನ್ ಐ ಡು? ವಾಟ್ ಕ್ಯಾನ್ ಐ ಡು ಯಾವ ಕೈಂಡ್ ಆಫ್ ಸೆಂಟೆನ್ಸ್? ವಾಟ್ ಕೈಂಡ್ ಐ ಡು ಏನಿದೆ ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ಸೆಂಟೆನ್ಸ್ WH ವರ್ಡ್ನಿಂದ ಪ್ರಾರಂಭವಾಗುವಂಥದ್ದು.
ಇರೋದು. ಸೊ ದ prisoner asked, reporting verb asked, ಅಲ್ಲಿರುವಂತಹ ಕನೆಕ್ಟಿಂಗ್ ವರ್ಡ್ ಯಾವುದು? ವಾಟ್. ವಾಟ್ ಕ್ಯಾನ್ ಇರೋದೇನಾಗತ್ತೆ? ವಾಟ್ ಕುಡ್. ವಾಟ್ could, what can. I do ಏನಿತ್ತು? what could he. I ಇರೋದೇನಾಗುತ್ತೆ? he ಆಗುತ್ತೆ. what okay I he ಆಗತ್ತೆ. ಜಸ್ಟ್ ಪ್ರೀವಿಯಸ್ ಸೆಂಟೆನ್ಸ್ ನೊಳಗೆ ಯಾವ ರೀತಿ ವಾಟ್ ಕ್ಯಾನ್, ಸೊ ವೈ ಡಿಡ್ ನಾಟ್ ಹಿ ಡಿಡ್ ಆಗಿತ್ತು, ಅದೇ ರೀತಿ ವಾಟ್ ಕ್ಯಾನ್ ಐ ಡೂ ಇರೋದು ಐ ಮತ್ತೆ ಕ್ಯಾನ್ ಪ್ಲೇಸ್ ಇದ್ದು ಚೇಂಜ್ ಆಗುತ್ತೆ. ಸೊ ನಾವು ಅದನ್ನ ವಾಟ್ ಹಿ ಅಂತ ತಗೋತೀವಿ. ಕ್ಯಾನ್ ಇನ್ನ ಪಾಸ್ಟ್ ಫಾರ್ಮ್ ಬರೀತೀವಿ. ಕುಡ್ ಡು ಈಗ ಕುಡ್ ಪಾಸ್ಟ್ ಬರ್ದಿರೋದ್ರಿಂದ ಮತ್ತೊಂದ್ಸತಿ ಡಬಲ್ ಪಾಸ್ಟ್ ಯೂಸ್ ಮಾಡೋದಿಲ್ಲ. ಸೊ ಡು ಹಾಗೆ ಉಳಿಯುತ್ತೆ. ಕುಡ್ ಇಸ್ ದ ಪಾಸ್ಟ್ ಟೆನ್ಸ್. ವಾಟ್ ಕುಡ್ ಪ್ರನೌನ್ ಥರ್ಡ್ ಪರ್ಸನ್ he do. Continuing with the same one. So the next conversation, fourth sentence ಇಲ್ಲಿ, Minister, we will offer you a pension of 600 francs per year. I'm sorry. What can I do? You have ruined my character by your sentence. So ಇಲ್ಲಿ ಯಾವ ರೀತಿ he continued ಬರ್ತಿದ್ವೋ ಅದೇ ರೀತಿ he ಸೇಮ್ ಥಿಂಗ್ ಕಂಟಿನ್ಯೂಡ್ ಅನ್ನ ಪದೇ ಪದೇ ಬಳಸೋದು ಬೇಡ ಅಂತ ಹೇಳಿದ್ರೆ ಕಂಟಿನ್ಯೂಡ್ ಬದಲಿಗೆ he added ಅಂತ ಕೂಡ ಬರ್ತಿತ್ತು. he added that, prisoner ಹೇಳ್ತಿರೋದು he added that you ಇರೋದು they ಅಂತ ಮಾಡ್ಕೊಂಡ್ರೆ ಇದೆ. they you have ruined, they had ruined ಆಗುತ್ತೆ. they had ruined my character ಏನಾಗುತ್ತೆ? his character. They had ruined his character by your ಇರೋದು their sentence. Okay. Next sentence, we will offer you pension of 600 francs per year. So that's the statement. Statement ಏನು? We will offer you a pension of 600 francs per year. So minister said that we, they ಆಗುತ್ತೆ, will ಇರೋದು would ಆಗುತ್ತೆ, they would, we will, offer ಆಗಿ ಉಳಿಯುತ್ತೆ, they would offer, you ಇರೋದು him ಆಗುತ್ತೆ, they would offer him a pension of 600 francs per year.
Last sentence, the prisoner, on that condition I am willing to go. The prisoner said that on that condition I am willing ಇರೋದು I ಇರೋದು he ಆಗುತ್ತೆ. He was willing to. come ಇದ್ರೆ go ಆಗುತ್ತೆ, go ಇದ್ರೆ go ಆಗಿ ಉಳಿಯುತ್ತೆ. So to go. So changes ಏನಿದೆ? He third person was. this ಇದ್ರೆ that ಆಗ್ತಿತ್ತು, ಬಟ್ ಇದು ದಟ್ಟೆ ಇದೆ ಹಾಗಾಗಿ ದಟ್ಟಾಗೆ ಉಳಿಯುತ್ತೆ. that condition the minister said that they would. said ನಾವು ಆ್ಯಡ್ ಮಾಡಿರುವಂತಹ ರಿಪೋರ್ಟಿಂಗ್ ವರ್ಬ್, ಇಲ್ಲಿಯೂ ಕೂಡ ನೀವು ಸೆಡ್ ಎ ರಿಪೋರ್ಟಿಂಗ್ ವರ್ಬ್, ಕನೆಕ್ಟಿಂಗ್ ವರ್ಡ್ that they would. ಸೊ ದೇ ಥರ್ಡ್ ಪರ್ಸನ್ಗೆ ಚೇಂಜ್ ಮಾಡ್ತಾ ಇದ್ದೀವಿ. ವಿಲ್ ಇರೋದು ಪಾಸ್ಟ್ ಟೆನ್ಸ್ ಆಗುತ್ತೆ. ಇನ್ ದ ಸೇಮ್ ವೇ prisoner said that on that condition he was willing to go. ಇಲ್ಲಿಯೂ ಕೂಡ ಥರ್ಡ್ ಪರ್ಸನ್ ಚೇಂಜ್ ಆಗುತ್ತೆ, ಪಾಸ್ಟ್ ಫಾರ್ಮ್ಗೆ ಚೇಂಜ್ ಆಗುತ್ತೆ. Yeah? So let us move towards the next example. So now I am picking example from your 5th unit. Sunny morning. Sunny morning. Petra, what does the singer wish? Donna Laura, give me the breadcrumbs. Petra, I do not know what is the matter with me. Donna Laura, I do. Your head is where your heart is with the cart. Petra, what does the sinner wish? What does the sinner wish? Sinora means madam. Donna Laura, Donna Laura, give me the breadcrumbs. Give me the breadcrumbs. Full stop. Petra, I do not know. I do not know. What is the matter? What is the matter with me? Stop. Donna Laura, I do, full stop. Your head is where your heart is with the gun. Okay. So this is the question. So ಈ ಪ್ರಶ್ನೆಯೊಳಗೆ ನಾವು ಗಮನಿಸೋಣಂತೆ ನಮಗೆ
ಒಂದು WH ಕ್ವಶನ್ ಕೊಟ್ಟಿದ್ದಾರೆ. ವಾಟ್ ಡಸ್ ದ ಸಿನೋರಾ ವಿಶ್? ಗಿವ್ ಮಿ ದ ಬ್ರೆಡ್ ಕ್ರಮ್ಸ್. ಇದು ಸ್ಟೇಟ್ಮೆಂಟ್ ಆಗಿದ್ರೂ ಕೂಡ ಇದು ಗಿವ್ ಅಂತ ಪದವನ್ನು ಬಳಸ್ತಾ ಇರೋದ್ರಿಂದ ನಾವು ಈ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟನ್ನು ಸೆಂಟೆನ್ಸನ್ನು ಚೇಂಜ್ ಮಾಡುವಾಗ ನಾವು ಸಾಮಾನ್ಯವಾಗಿ ಏನು ರೂಲ್ಸ್ ಯೂಸ್ ಮಾಡ್ತೀವಲ್ಲ, ಸ್ಟೇಟ್ಮೆಂಟ್ ಇದ್ದರೆ ಸೆಟ್ ಬರಿಬೇಕು ಅಂತೇಳಿ ಇಲ್ಲಿ ಸೆಟ್ ಬರೆಯೋ ಹಾಗಿಲ್ಲ. ಈ ಪರ್ಟಿಕ್ಯುಲರ್ ಆಗಿ ಸೆಕೆಂಡ್ ಸೆಂಟೆನ್ಸಿಗೆ ಗಿವ್ ಮೀ ಇರೋ ಜಾಗಕ್ಕೆ ಗಿವ್ ಅಂದರೆ ಕೇಳು, ಕೊಡು ಅಂತ ಕೇಳ್ತಾ ಇರೋದ್ರಿಂದ ನಾವು ಆಸ್ಕಡ್ ಅನ್ನುವಂತಹ ರಿಪೋರ್ಟಿಂಗ್ ವರ್ಬನ್ನು ಬರೀಬೇಕಾಗುತ್ತೆ. ಅದನ್ನು ನೀವು ಗಮನಿಸ್ಕೊಳ್ಳಿ. ಸೊ ಗಿವ್ ಮಿ ದ ಬ್ರೆಡ್ ಕ್ರಮ್ ಸ್ಟೇಟ್ಮೆಂಟ್. ಐ ಡು ನಾಟ್ ನೋ ವಾಟ್ ಈಸ್ ದ ಮ್ಯಾಟರ್ ವಿತ್ ಮೀ. ನಂತರ ಐ ಡು ಫ್ರೇಸ್. ನಾನು ಹೇಳಿದ್ದೆ ಫ್ರೇಸ್ ಕೊಡ್ತಾರೆ. ಫ್ರೇಸ್ ಕೊಟ್ಟಾಗ ಏನು ಮಾಡಬೇಕು ಅಂದರೆ ವೆನ್ ಯು ಡು ಚೇಂಜ್ ದ ಗಿವನ್ ಫ್ರೇಸ್, ಜಸ್ಟ್ ಐ ಡು ಇರೋದನ್ನ ಶಿ ಡಸ್ ಅಂತ ಬರೆದ್ರೆ ಸಾಕಾಗೋದಿಲ್ಲ. ಫ್ರೇಸನ್ನು ನಾವು ಗಿವನ್ ಅಬೋ ಸೆಂಟೆನ್ಸನ್ನು ಸೇರಿಸಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಓಕೆ, ಐ ಡು, ಯುವರ್ ಹೆಡ್ ಈಸ್ ವೇರ್ ಯುವರ್ ಹಾರ್ಟ್ ಈಸ್ ವಿತ್ ದ ಕಟ್. ಕ್ಲಿಯರ್? ಸೊ ಈ ಪ್ರಶ್ನೆಯನ್ನು ನಾವು ಲೆಟ್ ಅಸ್ ಚೇಂಜ್ ದ ಗಿವನ್ direct speech to reported speech. Petra, interrogative sentence, ಬರೆಯುವಂತಹ ರಿಪೋರ್ಟಿಂಗ್ ವರ್ಬ್ asked. Asked. ಇಂಟ್ರಾಗೇಟಿವ್ ಸೆಂಟೆನ್ಸ್, ಇಲ್ಲಿರುವಂತಹ ಪ್ರಶ್ನೆ ಪ್ರಶ್ನಾರ್ಥಕ ವಾಕ್ಯ, ಇದು WH ಕ್ವಶನ್ ಇದು. ಹಾಗಾಗಿ ಏನಿರೋದು ಪ್ರಶ್ನೆಯಲ್ಲಿ ವಾಟ್ ಡಸ್ ದ ಸಿನೋರ್ ವಿಶ್. ಸೊ ವಾಟ್ ಏನಿದೆ ಅದನ್ನ ಬರೀಬೇಕು. ಆಸ್ಟ್, ವಾಟ್ ಕನೆಕ್ಟಿಂಗ್ ವರ್ಡ್ ಆಗುತ್ತೆ. ವಾಟ್ ಡಸ್ ದ ಸಿನೋರಾ. ಸೊ ಡಸ್ ಮತ್ತು ಸಿನೋರಾ ನಾನೀಗಾಗಲೇ ಹೇಳಿರೋ ಹಾಗೆ ಡಸ್ ಸಿನೋರಾ ಇವೆರಡು ಇಂಟರ್ಚೇಂಜ್ ಆಗುತ್ತೆ. ಓಕೆ, ವಾಟ್ ದ ಸಿನೋರಾ, ಅಲ್ಲಿ ಡಸ್ ಇದೆ, ನೆಕ್ಸ್ಟ್ ವಿಶ್ ಇದೆ. ಡಿಡ್ ವಿಶ್ ಬರೆಯೋದಿಲ್ಲ. ಡಿಡ್ ಪ್ಲಸ್ ವಿಶ್ ಇಸ್ ಈಕ್ವಲ್ ಟು ವಿಶ್. ಸೊ ದ ಸಿನೋರಾ ವಿಶ್ ಬರೀತೀವಿ. ಯಾವಾಗಲೂ ಅಷ್ಟೇ ಡೂ ಫಾರ್ಮ್ ಇದ್ದು ವೆರಿ ನೆಕ್ಸ್ಟ್ ಪ್ರೆಸೆಂಟ್ ಇದ್ದದನ್ನ ಪಾಸ್ಟ್ ಚೇಂಜ್ ಮಾಡಬೇಕು ಅಂದರೆ ಆ ಪಾಸ್ಟ್ ಫಾರ್ಮನ್ನು ಬರೀತೀವಿ ಹೊರತು ಡೂ ಅನ್ನು ಡಿಡ್ ಮಾಡೋದಿಲ್ಲ. ಸೊ ವಾಟ್ ದ ಸಿನೋರಾ ವಿಶ್, ಫುಲ್ ಸ್ಟಾಪ್. ಸೆಕೆಂಡ್ ಸೆಂಟೆನ್ಸ್, ಗಿವ್ ಮಿ ದ ಬ್ರೆಡ್ ಕ್ರಮ್ಸ್. ನಾನು ಆಗಲೇ ಹೇಳಿದೆ ಇದು ಸ್ಟೇಟ್ಮೆಂಟ್ ಆಗಿದ್ರು ಕೂಡ ಕೇಳ್ತಾ ಇರೋದು, ಇಂಥದ್ದು ಬೇಕು ಅಂತ ಕೇಳ್ತಿರೋದ್ರಿಂದ ನಮ್ಮ ಆನ್ಸರ್ ಏನಾಗುತ್ತೆ, Donna Laura asked. Donna Laura asked. Asked ಬರ್ದಿದ್ದೀರಾ, ಇದು ಸ್ಟೇಟ್ಮೆಂಟ್. ಆಸ್ಕ್ಡ್ ಆದ ನಂತರ ದಟ್ ಬರೆಯೋ ಹಾಗಿಲ್ಲ ಇಲ್ಲಿ. ಆಸ್ಕ್ಡ್ ನಂತರ ಟು ಬರ್ದಿದ್ದೀರಾ, ಆಸ್ಕ್ಡ್ ಟು. ಓಕೆ, ಗಿವ್ ಇರೋದೇನಾಗುತ್ತೆ, ಆಸ್ಕ್ಡ್ ಟು ಗಿವ್ ಹರ್. ಮೀ ಇರೋದು ಹರ್ ಆಗುತ್ತೆ. ಆಸ್ಕ್ಡ್ ಬರ್ದಿರೋದ್ರಿಂದ ಇದು ಪಾಸ್ಟ್ ಟೆನ್ಸ್ ಅಂತ ತೋರಿಸ್ತೇವೆ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ. ಹಾಗಾಗಿ ನಾವು ಇಲ್ಲಿ ಗಿವ್ ಅನ್ನ ಗೇವ್ ಮಾಡೋದಿಲ್ಲ. ಟು ಗಿವ್ ಹರ್ ದ ಬ್ರೆಡ್ ಕ್ರಮ್ಸ್. ಫುಲ್ ಸ್ಟಾಪ್. Petra, I do not know what is the matter with me. Petra said that ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಇದು said ರಿಪೋರ್ಟಿಂಗ್ ವರ್ಬ್, that ಕನೆಕ್ಟಿಂಗ್ ವರ್ಡ್, said that. ಐ ಇರೋದೇನಾಗುತ್ತೆ, she ಆಗುತ್ತೆ. ಫಸ್ಟ್ ಪರ್ಸನ್ ಚೇಂಜಸ್ ಟು ಥರ್ಡ್ ಪರ್ಸನ್, ಸೊ she. ಐ ಡು ನಾಟ್ ಇರೋದು ಶಿ, ಡು ಇರೋದೇನಾಗುತ್ತೆ, ಡಿಡ್ ಆಗುತ್ತೆ. ಶಿ ಡಿಡ್ ನಾಟ್ ನೋ. ಡಿಡ್ ಬರ್ದಿರೋದ್ರಿಂದ ನೋನ ಮತ್ತೆ ನೀವು ಮಾಡೋ
ಶಿ ಡಿಡ್ ನಾಟ್ ನೋ ವಾಟ್ ಈಸ್ ದ ಮ್ಯಾಟರ್ ವಿತ್ ಮೀ ಏನಿದೆ ಇದು ವಾಟ್ ಈಸ್ ದ ಮ್ಯಾಟರ್ ವಿತ್ ಮೀ ಇದು ಪ್ರಶ್ನೆ ಅಲ್ಲ ಸ್ಟೇಟ್ಮೆಂಟೇ ಆಗಿರೋದ್ರಿಂದ ಯು ಆ್ಯಕ್ಚುಲಿ ನೀಡ್ ನಾಟ್ ಚೇಂಜ್ ವಾಟ್ ಈಸ್ ದ ಮ್ಯಾಟರ್ ಹಾಗೆ ಇಡ್ತೀರಾ. ಸೊ ಮೀನ್ಸ್ ಅದರ ಸೆಂಟೆನ್ಸ್ನ ಫಾರ್ಮನ್ನು ಹಾಗೆ ಇಡ್ತೀವಿ. ಈಸನ್ನು ನಾವು ವಾಸ್ ಆಗಿ ಚೇಂಜ್ ಮಾಡ್ತೀವಿ. ಡಿಡ್ ನಾಟ್ ನೋ ವಾಟ್ ಈಸ್ ಇರೋದು ವಾಸ್ ಆಗುತ್ತೆ. ವಾಟ್ ವಾಸ್ ದ ಮ್ಯಾಟರ್ ವಿತ್ ಮೀ ಇರೋದು ಹರಾಗುತ್ತೆ. ಓಕೆ, ಸೊ ಪ್ರನೌನ್ ಚೇಂಜ್ ಆಗ್ತಾ ಇದೆ. ಇಲ್ಲಿ ಐ ಇರೋದು ಥರ್ಡ್ ಪರ್ಸನ್ ಶಿ ಆಗುತ್ತೆ. ಪಾಸ್ಟ್ ಟೆನ್ಸ್ ಡೂ ಇರೋದು ಡಿಡ್ ಆಗಿದೆ. ಅದಾದ ನಂತರ ಇಲ್ಲಿ ಈಸ್ ಇರೋದು ವಾಸ್ ಆಗಿ ಚೇಂಜ್ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಮೀ ಇರೋದು ಥರ್ಡ್ ಪರ್ಸನ್ ಹರ್ ಆಗಿ ಚೇಂಜ್ ಆಗಿದೆ. ಶಿ ಡಿಡ್ ನಾಟ್ ನೋ ವಾಟ್ ವಾಸ್ ದ ಮ್ಯಾಟರ್ ವಿತ್ ಹರ್. ಡೊನಾ ಲಾರಾ ಐ ಡೂ ಅಂತ ಹೇಳ್ತಿದ್ದಾರೆ. ಡೊನಾ ಲಾರಾ ರಿಪ್ಲೈಡ್. ಅಥವಾ ಸೆಡ್ ದಟ್ ಅಂತ ಕೂಡ ಬರುತ್ತೆ. ಸೆಡ್ ದಟ್, ಸೆಡ್ ರಿಪೋರ್ಟಿಂಗ್ ವರ್ಕ್, ದಟ್ ಕನೆಕ್ಟಿಂಗ್ ವರ್ಕ್. ಸೆಡ್ ದಟ್ ಐ ಡೂ ಫ್ರೇಸ್. ಫ್ರೇಸನ್ನು ನಾವು ರಿಪೋರ್ಟೆಡ್ ಸ್ಪೀಚ್ ಬಾರಿ ಸೆಂಟೆನ್ಸನ್ನು ಮೀನ್ ಸ್ಪೀಚನ್ನು ಚೇಂಜ್ ಮಾಡುವಾಗ ಫ್ರೇಸನ್ನು ನಾವು ಕಂಪ್ಲೀಟ್ ಸೆಂಟೆನ್ಸ್ ಆಗಿ ಚೇಂಜ್ ಮಾಡಬೇಕು. ಸೆಡ್ ದ್ಯಾಟ್ ಐ ಇರೋದು ಏನಾಗುತ್ತೆ ಶಿ ಆಗುತ್ತೆ. ಶಿ ಡೂ ಇರೋದು ಡಿಡ್ ಆಗುತ್ತೆ. ಓಕೆ, ಥರ್ಡ್ ಪರ್ಸನ್ ಆ್ಯಂಡ್ ಪಾಸ್ಟ್. ಶಿ ಡಿಡ್. ಈಗ ಹೌ ಡು ಯು change or how do you make this phrase or how do you complete this phrase? So ನಾವು ಅದಕ್ಕೆ ಹೆಲ್ಪ್ ತಗೊಳ್ಳೋದು ಪ್ರೀವಿಯಸ್ ಸೆಂಟೆನ್ಸ್ ಇಂದ. ಐ ಡು ಏನು ನನಗೆ ಗೊತ್ತಿದೆ ಅಂತ. ಏನು ಗೊತ್ತಿರೋದು? ಶಿ ಸೇಸ್ ಐ ಡು. ಯಾವ ರೆಫರೆನ್ಸಲ್ಲಿ ಐ ಡು ಹೇಳ್ತಾ ಇರೋದು? ಶಿ ಸೇ ಇಟ್ ಮೀನ್ಸ್ ಐ ಡು ಅಂತ ಹೇಳಿದಾಗ ಅರ್ಥ ಏನು? ಐ ಡು ನೋ ವಾಟ್ ವಾಸ್ ದ ಮ್ಯಾಟರ್ ವಿತ್ ಹರ್. ಅದನ್ನು ನಾವು ಈ ಸೆಂಟೆನ್ಸ್ ಏನಿದೆ ನೋ ವಾಟ್ ವಾಸ್ ದ ಮ್ಯಾಟರ್ ವಿತ್ ಹರ್. ಸೊ ಪ್ರೀವಿಯಸ್ ಸೆಂಟೆನ್ಸಿನ ಸಬ್ಜೆಕ್ಟ್ ಮತ್ತು ವರ್ಬ್ ಫಾರ್ಮನ್ನು ಹೊರತುಪಡಿಸಿ ಉಳಿದಿರೋ ಸೆಂಟೆನ್ಸನ್ನು ನಾವು ರೀರೈಟ್ ಮಾಡ್ತೀವಿ. ಸೊ ಶಿ ಡಿಡ್ ನಾಟ್ ಏನಿದೆ ಇಲ್ಲಿ ಶಿ ಡಿಡ್ ಇದೆ. ನಮಗೀಗಾಗಲೇ ಆ ಫ್ರೇಸ್ ಒಳಗೆ ಸಬ್ಜೆಕ್ಟ್ ಮತ್ತು ವರ್ಬ್ ಇರೋದ್ರಿಂದ ಐ ಡೂ ಅನ್ನು ನಾವು ಶಿ ಡಿಡ್ ಮಾಡಿದ್ದೀವಿ. ಕಂಟಿನ್ಯೂ ಮಾಡೋದು ಹೇಗೆ ಇಲ್ಲಿ? ನೋ, ಶಿ ಡಿಡ್ ನೋ ವಾಟ್ ವಾಸ್ ದ ಮ್ಯಾಟರ್ ವಿತ್ her. Full stop. What was the matter with her? So, continuing again, your head is where your heart is with the gun. So, idu continuation. So, she added, she continued, she further added. ಈ ರೀತಿಯಲ್ಲಿ ನಾವು ಬರೀಬಹುದು. ನಾನು she added ಅಂತ ಬರೀತೀನಿ. She added in the reporting verb. She added that connecting verb. Your ಇರೋದೇನಾಗುತ್ತೆ? Your head ಇರೋದು her head ಇರುತ್ತೆ. Her head is ಇರೋದೇನಾಯಿತು? Was ಆಗುತ್ತೆ. Her head was where. Her head was where. Her your heart is ಅಂತ ಹೇಳಿದೆ. Her heart was. Her heart was. Hyphen ಹಾಕಿ with the gauge. That remains the same. With the gauge. Okay. So Donna Laura asked reporting verb. Illi what WH word acts as connecting word. What connecting word? The noun
wished. So now did ಫಾರ್ಮ್ ಅನ್ನು ನಾವು ಅಲ್ಲಿ ಸಪ್ರೇಟ್ ಆಗಿ ಬಳಸ್ತಾ ಇಲ್ಲ. ಡೆಡ್ ವಿಶ್ ಅನ್ನು ನಾವಿಲ್ಲಿ ಪಾಸ್ಟ್ ಟೆನ್ಸ್ ಆಗಿ ಬಳಕೊಂಡು ವಿಶ್ಡ್ ಪಾಸ್ಟ್ ಫಾರ್ಮ್. ಡೊನಾ ಲಾರಾ ಆಸ್ಕ್ಡ್. ಸೊ ಇಲ್ಲಿ ಇದು ಸ್ಟೇಟ್ಮೆಂಟ್ ಆಗಿದ್ರು ಕೂಡ ಫಾರ್ಮ್ ಒಳಗೆ ಅದು ಕೇಳ್ತಾ ಇರೋದು. ಸೆಂಟೆನ್ಸ್ ಓದಿದ ಕೂಡಲೇ ನಮಗೆ ಗೊತ್ತಾಗುತ್ತೆ ಅದನ್ನು ಕೊಡು ಅನ್ನೋದು ಹೇಳೋದು ಮಾತಲ್ಲ, ಕೇಳುವುದು. ಹಾಗಾಗಿ ಇಲ್ಲಿ ಆಸ್ಕ್ಡ್ ಅನ್ನೋದನ್ನು ನಾವಿಲ್ಲಿ ರಿಪೋರ್ಟಿಂಗ್ ವರ್ಬ್ ಆಗಿ ಬರ್ತಿದ್ದೀವಿ. ಇಲ್ಲಿ ಟು ಅನ್ನು ನಾವು ಕನೆಕ್ಟಿಂಗ್ ವರ್ಡ್ ಆಗಿ ಬಳಸ್ಕೊಳ್ತೀವಿ. ಆಸ್ಕ್ಡ್ ಟು ಗಿವ್ ಹರ್. ಸೊ ಪ್ರನೌನ್ ಚೇಂಜ್ ಆಗುತ್ತೆ ಇಲ್ಲಿ ಥರ್ಡ್ ಪರ್ಸನ್ಗೆ. ದ ಬ್ರೆಡ್ ಕ್ರಮ್ಸ್. Petra said that. So said reporting verb, that connecting verb, pronoun changes to she. Past form of do anna balsidivi. Did. No remains the same. What was the matter with her? Donna Laura said that she, third person pronoun, did, past form. No, what was the matter with her? So she did ನಮಿಗಲ್ಲಿ ಕೊಟ್ಟಂತಹ ಫ್ರೇಸ್. ಬಟ್ ಆ ಫ್ರೇಸನ್ನು ನಾವು ಕಂಪ್ಲೀಟ್ ಮಾಡಲಿಕ್ಕೆ ಪ್ರೀವಿಯಸ್ ಸೆಂಟೆನ್ಸ್ ಏನಿದೆ ಅದರೊಳಗೆ ನೋ ವಾಟ್ ವಾಸ್ ದ ಮ್ಯಾಟರ್ ವಿತ್ ಹರ್ ಅದನ್ನು ಹಾಗೆ ಬಳಸಿದ್ದೀವಿ. ನೋ ವಾಟ್ ವಾಸ್ ದ ಮ್ಯಾಟರ್ ವಿತ್ ಹರ್. ಶಿ ಆ್ಯಡೆಡ್ ದಟ್ ಹರ್ ಹೆಡ್ ವಾಸ್ ವೇರ್ ಹರ್ ಹಾರ್ಟ್ ವಾಸ್ ವಿತ್ ದ ಕಪ್. ಸೊ in the next class let us solve some more examples related to this particular topic. Thank you, dear students.